ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ ಸಮರ ಜೋರಾಗ್ತಾ ಇದೆ. ಪರ ಮತ್ತು ವಿರೋಧ ರೈತರು ಹೋರಾಟವನ್ನು ಮಾಡುತ್ತಿದ್ದಾರೆ. ಬೈರಮಂಗಲದಲ್ಲಿ ಮುಖಾಮುಖಿಯಾದ ಎರಡೂ ಕಡೆಯ ರೈತರು ಯೋಜನೆಯನ್ನ ವಿರೋಧಿಸಿ ಹೊರ ಜಿಲ್ಲೆಗಳ ರೈತರಿಂದಲೂ ಕೂಡ ಪ್ರತಿಭಟನೆ. ಹೊರಗಿನವರು ಜಿಲ್ಲೆಯವರು ತೊಲಗಲಿ ಎಂದು ಪ್ರತಿಭಟನೆ. ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದ ಯೋಜನೆಯ ಪರ ಇರೋರು. ಹೊರಗಿನ ರೈತರು ಇಲ್ಲಿನ ರೈತರನ್ನ ಎತ್ಕಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯೋಜನೆಯ ವಿರುದ್ಧ ಮೈಸೂರು ಜಿಲ್ಲೆಯ ರೈತರಿಂದ ಧರಣಿ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಹೋರಾಟಗಳು ನಡೀತಾನೆ ಇದೆ ನಿರಂತರವಾಗಿ. ಆದರೆ ಅದರ ಸ್ವರೂಪ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಕೆಲವರು ಪರ ಇದ್ರೆ ಇನ್ನೂ ಕೆಲವರು ವಿರೋಧ ಇದ್ದಾರೆ. ಆದರೆ ವಿರೋಧ ಇರುವವರ ಜೊತೆಗೆ ಹೊರಗಿನವರು ಕೂಡ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಯೋಜನೆಯ ಪರ ಇರುವವರು ಆರೋಪವನ್ನು ಮಾಡುತ್ತಿದ್ದಾರೆ. ಹೊರಗಿನವರು ತೊಲಗಲಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದು ಇಂದಿನ ತ್ಯಾಗ ನಾಳೆಯ ಸಮೃದ್ಧಿ. ಅಂದರೆ ಇವತ್ತು ಭೂಮಿಯನ್ನ ಕೊಟ್ರೆ ನಾಳೆ ನಮಗೂ ಕೂಡ ಒಳಿತಾಗುತ್ತೆ ಅಂತ ಹೇಳಿ ಒಂದಷ್ಟು ಮಂದಿ ರೈತರ ಆಲೋಚನೆಯಾದರೆ, ಇನ್ನೂ ಕೆಲ ರೈತರು ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ, ನಮ್ಮ ಭೂಮಿಯನ್ನ ಕಿತ್ತುಕೊಳ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿಭಟನಾ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಗಮನಿಸ್ತಾ ಇದ್ದೀವಿ ಪರ ಮತ್ತು ವಿರುದ್ಧ ಇರುವವರ ಹೋರಾಟ ಯಾವ ರೀತಿ ತೀವ್ರತೆಯನ್ನು ಪಡ್ಕೊಳ್ತಿದೆ ಅಂತ ಹೇಳಿ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಪ್ರಶಾಂತ್? ಮಧುಶ್ರೀ, ಬಿಡದಿ ಟೌನ್ಶಿಪ್ ವಿಚಾರ ಇದೀಗ ರೈತರು ವರ್ಸಸ್ ರೈತರು ಅನ್ನೋ ರೀತಿ ಆಗಿರುವಂಥದ್ದು. ಕಳೆದ 1 ವರ್ಷಗಳಿಂದ ಈ ಯೋಜನೆ ಬೇಡ ಅಂತೇಳಿ ಈ ಭಾಗದ ಕೆಲವೊಂದಿಷ್ಟು ಹಳ್ಳಿಯ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತಿಂದ ಈ ಒಂದು ಯೋಜನೆ ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಆ ಯೋಜನೆಗೆ ಭೂಸ್ವಾಧೀನಕ್ಕೆ ಜಮೀನನ್ನು ಕೊಡ್ತಾ ಇರುವಂಥ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಒಂದು ಪ್ರತಿಭಟನಾ ಸ್ಥಳದಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಕಳೆದ ಇಷ್ಟು ದಿನಗಳವರೆಗೂ ಕೂಡ ಈ ಯೋಜನೆ ಬೇಡ, ನಮಗೆ ಈ ಯೋಜನೆಯಿಂದ ಸಾಕಷ್ಟು ಜಮೀನು ನಾಶ ಆಗುತ್ತೆ ಅಂತೇಳಿ ಬೈರಮಂಗಲ ಸರ್ಕಲ್ನಲ್ಲಿ ಯೋಜನೆ ವಿರುದ್ಧ ಇರುವಂಥ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸಾಕಷ್ಟು ಮಹಿಳೆಯರು, ಮಕ್ಕಳೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಆದರೆ ಅದಕ್ಕೆ ವಿರುದ್ಧವಾಗಿ ಯೋಜನೆಯ ಪರವಾಗಿ ನಾವು ಈ ಒಂದು ಯೋಜನೆಗೆ ಭೂಮಿ ಕೊಡೋದಕ್ಕೆ ಸಿದ್ಧ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಪ್ರತಿಭಟನೆಯನ್ನ ಯೋಜನೆ ಪರವಾಗಿರುವಂಥ ರೈತರು ಮಾಡ್ತಾ ಇದ್ದಾರೆ. ಅವರು ಕೂಡ ಇಲ್ಲೊಂದು ಬೋರ್ಡ್ ಅನ್ನು ಕೂಡ ಹಾಕೊಂಡಿರ್ಬೋದು. ಬೈರಮಂಗಲ ಕಂಚಗಾರ್ನಹಳ್ಳಿ ವ್ಯಾಪ್ತಿಯ GBIT ಯೋಜನೆಯ ಪರ ರೈತರ ಹೋರಾಟ ಸಮಿತಿ ಅಂತ ಹೇಳ್ಬಿಟ್ಟು ನಮ್ಮ ಭೂಮಿ ನಮ್ಮ ಹಕ್ಕು, ಈ ಒಂದು ಯೋಜನೆಗೆ ಭೂಮಿ ನೀಡಲು ನಾವು ಕೂಡ ಸಿದ್ಧ ಇದ್ದೀವಿ ಅಂತೇಳಿ ಬೆಳಗ್ಗೆಯಿಂದಲೂ ಕೂಡ ಈಗೇನು ವಿರೋಧವಾಗಿ ಪ್ರತಿಭಟನೆ ಮಾಡ್ತಿರುವಂಥ ರೈತರ ಸಮೀಪದಲ್ಲೇ ರಸ್ತೆ ಬದಿಯಲ್ಲಿ ಒಂದು ಶಾಮಿಯಾನವನ್ನು ಹಾಕೊಂಡು ಕೈಯಲ್ಲಿ ಪ್ಲೇ ಕಾರ್ಡ್ಗಳನ್ನು ಇಟ್ಕೊಂಡು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಈಗ ರೈತ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ತೀನಿ. ಅಮ್ಮ, ಈಗ ಯೋಜನೆ ಪರವಾಗಿ ನೀವು ಕೂಡ ಪ್ರತಿಭಟನೆ ಪಾಲ್ಗೊಳ್ತೀರಿ, ಏನ್ ಹೇಳ್ತೀರಮ್ಮ? ನಮಗೆ ಈ ಯೋಜನೆ ಬೇಕಾಗಿದೆ, ನಮ್ಗೆ ಅಭಿವೃದ್ಧಿ ಆಗಬೇಕು, ಟೌನ್ಶಿಪ್ ಬೇಕು ನಮಗೆ. ನಿಮ್ದು ಎಷ್ಟು ಎಕರೆ ಇದೆ? ನಮ್ದು ಒಂದು 3.5 ಎಕರೆ ಇರಬೇಕು. ಅಮ್ಮ, ಈಗ ಕೆಲವೊಂದಿಷ್ಟು ಜನ ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ, ನೀವು ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತೀರಾ? ಇಲ್ಲಿ ಬಂದಿರೋದು ಬೇಕು. ಯಾಕೆಂದ್ರೆ ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು, ನಾವು ಮದುವೆ ಮಾಡಿದೀವಿ, ಸಾಲ ತೀರ್ಸಕ್ಕಾಗಲ್ಲ, ಮಾರಿದ್ರೆ ಈಗ ಸಾಲ ತೀರ್ಸೋದು. ಅವ್ರು ಯಾವಾಗ 20 ವರ್ಷದಲ್ಲಿ ಅಕ್ವೈರ್ ಮಾಡ್ತೀನಿ ಅಂತ ಹೇಳಿದಾರೆ. ಅವರು ಹೇಳ್ಬಿಟ್ಟಾಗಿ ಇವಾಗ ಆಗಲ್ಲ, ನಮ್ಮ ಮೇಲೆ ಕಲ್ಲು ಹಾಕ್ಬಿಟ್ಟ, ಚಪ್ಪಲಿ ಕಲ್ಲು ಎಳ್ದ್ಬಿಟ್ಟು ಇವಾಗ ಅವ್ನು ಇಳಿಸ್ಬೇಕು. ನಮಗೆ ಇಳಿಸಿದ್ರೆ ನಾವು ಮಾಡ್ಕೋತೀವಿ. ಯೋಜನೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತಾ? ಅನುಕೂಲ ನಮಗೆ ಮಾಡಬೇಕು. ಇದು ಮಧುಶ್ರೀಲಿನ ಮಹಿಳೆಯರು ಹೇಳ್ತಿರುವಂಥದ್ದು. 20 ವರ್ಷಗಳಿಂದಲೂ ಕೂಡ ನಾವು ಸಾಕಷ್ಟು ತೊಂದರೆಯನ್ನು ಅನಿಸ್ತೀವಿ. ಈ ಯೋಜನೆಯನ್ನು ಮಾಡಬೇಕು, ನಾವು ಕೆಲವೊಂದಿಷ್ಟು ಸಾಲವನ್ನು ಮಾಡಿದ್ವಿ, ಜಮೀನು ಮಾರೋದಕ್ಕಾಗ್ತಾ ಇಲ್ಲ, ಹಾಗಾಗಿ ಯೋಜನೆಗೆ ಭೂಮಿ ಕೊಡೋದಕ್ಕೂ ಕೂಡ ನಾವು ಸಿದ್ಧ ಇದ್ದೀವಿ ಅನ್ನೋ ಮಾತುಗಳಿಂದ ಇಲ್ಲಿನ ರೈತರು ಹೇಳ್ತಾ ಇರೋದು. ಮತ್ತೊಂದು ಕಡೆ ಇಲ್ಲಿನ ವಿರೋಧವಾಗಿ ಪ್ರತಿಭಟನೆ ಮಾಡ್ತಿರುವಂಥ ರೈತರಿಗೂ ಬೆಂಬಲ ಕೊಡೋದಕ್ಕೂ ಕೆಲವೊಂದಿಷ್ಟು ಹೊರಭಾಗ ಜಿಲ್ಲೆಯ ರೈತರು ಬರ್ತಾರೆ. ಅವರ ವಿರುದ್ಧ ಕೂಡ ಇಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ನಾವೆಲ್ಲರೂ ಇಲ್ಲಿ ಒಗ್ಗಟ್ಟಾಗಿದ್ದೀವಿ. ಇಲ್ಲಿರುವಂಥ ರೈತರ ನಡುವೆ ಎತ್ತು ಕಟ್ಟುವಂಥ ಕೆಲಸವನ್ನು ಹೊರಗಿನಿಂದ ಬರ್ತಿರುವಂಥ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಯೋಜನೆಗೆ ಭೂಮಿ ಕೊಡೋಕ್ಕೂ ಸಿದ್ಧ ಅನ್ನೋ ಮಾತುಗಳನ್ನ TV9 ಜೊತೆಗೆ ಹಂಚ್ಕೊಳ್ತಿರುವಂಥದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್ ತಮ್ಮ ಮಾಹಿತಿಗಾಗಿ.